ನಿಮ್ಮ ವಯಸ್ಸಿನ ನಾ ಮನೆಗೆ ಹತ್ತಿದ್ದಿಲ್ಲೇ ಹಂಗಲ್ಲ ಅಂದ್ರ ಚಂತನ ಹೊರಗೆ ಆಡ್ತಿದ್ದೆವು ಸಂಜೆಗ್ ಮನಿಗೆ ಬರ್ತಿದ್ದೆವು ನೀವು ನೋಡಿದ್ರೆ ಮನಿ ಬಿಟ್ಟು ಹೊರಗೆ ಹೋಗಲ್ಲ ಹಾ ತರಿಲಿ ಮೊಬೈಲ್ ಹೊರ್ರಿ ಹೊರಗೆ ಆಡ್ಲಕ್ ಹೋರಿ ಹಂಗಂತೇಳಿ ನೀವು ಮನೆಯಾಗ ಕೂತ್ ಮೊಬೈಲ್ ನೋಡ್ತೀರ ಅಲ್ಲೇ ಹೊರಗೆ ಆಡ್ಲಕ್ ಹೋರಿ ಏನು ನೀವು ಆಟಾಡೋಕ್ ಹೋಗಿಲ್ಲ ಒಂದ್ ಕೆಲಸ ತಡಿ ಹಾ ನಾ ಪ್ರಶ್ನೆಗಳು ಕೇಳ್ತೀನಿ ನೀವು ಆನ್ಸರ್ ಹೇಳಿ ಯಾರು ಜಾಸ್ತಿ ಆನ್ಸರ್ ಹೇಳ್ತಾರ ಅವ್ರಿಗೆ ಮೊಬೈಲ್ ಕೊಡ್ತೀನಿ ಅದಕ್ಕ ಪ್ರಶ್ನೆ ಕೇಳ ಗೋಲ್ ಗುಮ್ಮಸ್ ಎಲ್ಲಿ ಅದ ಅಲ್ಲಿ ನೋಡು ಸ್ವಲ್ಪ ಏನ ತಿನ್ನೋದು ಬಿಜಾಪುರ್ನಾಗ ಅದ ಈ ಸದ ನೆಕ್ಸ್ಟ್ ಕ್ವಶನ್ ಎರಡು ಮಾಹಿತಿ ಅದಾವ 3 ಮಂದಿಗೆ ಹೆಂಗ್ ಹಂಚೋರು ನೀವು ಇಬ್ರು ಹೇಳ ಜ್ಯೂಸ್ ಮಾಡಿ ಹಂಚ್ತೀನಿ ನೀ ಹೇಳಪ್ಪ ಹೆಂಗ್ ಹಂಚೋ ನಾನು ಎರಡೇ ಮಾನ್ಕೆ ತಿಂದು ಬಿಡ್ತೀನಿ ನೀನ್ ಸ್ಮಾರ್ಟ್ ಆದ್ರೆ ವೆರಿ ಸ್ಮಾರ್ಟ್ ಆಗ್ಬಿಡ್ತಾನೆ ಕ್ವಶನ್ ಲೇದು ಕ್ವಶನ್ ಇದು ಹೆಂಗ್ ಹಂಚ್ತೀರನ ತಿಳ್ಕೊಬೇಕು ನೀವೇ ತಿಂತೀನಿ ಅಂದ್ರ ಆನ್ಸರ್ ಹೇಳ್ಬೇಕಿಲ್ಲ ಇದು ಪ್ರಶ್ನೆ ಉತ್ತರ ಕೊಡ್ಬೇಕು ಓಕೆ ಈಗ ಬೇರೆ ಪ್ರಶ್ನೆ ಕೇಳ ಗಣಿತ ಕೇಳ್ತೀನಿ ಸಲ ಕರೆಕ್ಟ್ ಆನ್ಸರ್ ಮಾಡ್ಬೇಕು 4 ಕೂಡ್ಸಿದ್ರೆ ಎಷ್ಟು ಆತ ಇದೊಂದು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ಈಗ ಬೇರೆ ಪ್ರಶ್ನೆ ಹೋಗಮ್ಮ ಓಕೆ ಸದ ಒಂದು ಬಸ್ ಇರ್ತ ಬಸ್ನಾಗ ಎಷ್ಟು ಮಂದಿ ಕುಂದಿರ್ತಾರ ಅದಕ್ಕೆ ಗೊತ್ತಿಲ್ಲ ಸೀಟಿ ದೋಸ್ತ ಎಲ್ಲರಿಗೂ ಕುಂದಿರ್ದು ಸುಮ್ಕುಂದ್ರು ನೀ ಹೇಳಪ್ಪ ಎಷ್ಟು ಮಂದಿ ಏನು ಆನ್ಸರ್ಗಳ ಇವು ಮೊಬೈಲ್ ಬೇಕಾ ಬೇಡ ನಿಮ್ಗೆ ಮತ್ತ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕ ಸರಿ ಈಗ ಬೇರೆ ಕ್ವಶನ್ ಕೇಳ್ತೀನಿ ಚಂದ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ ಈ ಸದ್ದ ಇಂಥ ಕ್ವಶನ್ ಎಲ್ಲ ಆಯ್ವಲ್ಲ ಇಂಥ ಕ್ವಶನ್ ಒಂದು ಕ್ವಶನ್ ಬರ್ತೀಗ ಅವತ್ತು ಕೇಳ ಈಗ ಚಳಿಗಾಲದಾಗ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತ ಐಸ್ ಕ್ರೀಮ್ ಕಲಿಯತ್ತ ನೀ ಹೇಳ ಏನಾಗ್ತ ಕರೆಕ್ಟ್ ಚಳಿಗಾಲದಾಗ ಐಸ್ ಕ್ರೀಮ್ ತಿಂದ್ರೆ ನೆಗಡಿ ಬರ್ತ ತಿಳ್ಕೊ ಬೇರೆ ಕ್ವಶನ್ ಕೇಳ ಒಂದು ಬಾಳೆಕಾಯಿ 5 ಮಂದಿ ಹೆಂಗ್ ತಿಂತಾರ ಎಲ್ಲರೂ ಬಾಯಿಲೇನೆ ತಿಂತಾರ ಮತ್ತೆ ಮುಕ್ಕಳೇನೆ ತಿಂತಾರ ತಿಳಿದ್ರೆ ಎಲ್ಲರೂ ಬಾಯಿಲೇನೆ ತಿಂತಾರ ಅದೇ ಹೆಂಗ್ ಸಮನಾಗಿ ಎಷ್ಟು ಮಂದಿ ಹೆಂಗ್ ಹಂಚ್ಕೊಂಡ್ ತಿಂತಾರ ಅಂತ ಕೇಳ್ದೇನ ಸೋಳ ಮಾಡ್ತಾರ ಕರೆಕ್ಟ್ ಈಗ ಲಾಸ್ಟ್ ಕ್ವಶನ್ ಇಬ್ಬರಿಗೆ ಒಂದೊಂದು ಕ್ವಶನ್ ಕೇಳ್ತೀನಿ ಯಾರು ಕರೆಕ್ಟ್ ಆತಾರ ಅವ್ರಿಗೆ ಮೊಬೈಲ್ ಕೊಡ್ತೀನಿ ನಾನು ಈ ಸದ ಕ್ವಶನ್ ಮಾಡಾಗಿರ್ತ ಗೊತ್ತಲ್ಲ ಮಳಿ ಬರಾಕಿದ್ದ ಮೊದಲೇ ಮಾಡಾಗಿರ್ತ ಆ ಮಾಡ ಕರ್ಗಾಗಿರ್ತ ಕರ್ಗ ಯಾಕಾಗಿರ್ತ ಎಂತ ಸ್ಮಾರ್ಟ್ ಇದು ಪ್ರಶಸ್ತಿನ ತಂದು ಕೊಡ್ಬೇಕು ನೀನು ಮೊಬೈಲ್ ಕ್ಯಾನ್ಸಲ್ ಆಯ್ತು ಏನು ಕ್ವಶನ್ ಮಾತು ಬರ್ಲಾರ್ದವನಿಗೆ ಮೂಕ್ ಅಂತಾರ ಕಾಲ್ ಇರ್ಲಾರ್ದವನಿಗೆ ಕುಂಟ್ ಅಂತಾರ ಕಿವಿ ಕೇಳಿಸ್ಲಾರ್ದವನಿಗೆ ಏನಂತಾರ ನೀವು ಆನ್ಸರ್ ಹೇಳೋರ ಇಲ್ಲಿ ಮೊಬೈಲ್ ಮೊಬೈಲ್ ತೊಗೊಂಡು